ನಮಸ್ಕಾರ ಸ್ನೇಹಿತರೆ, MHID ಯುಡೈಸ್ ಪ್ಲಸ್ನಲ್ಲಿ 2026-27ನೇ ಸಾಲಿಗೆ ಸ್ಕೂಲ್ ಪ್ರೊಫೈಲ್ ಆ್ಯಂಡ್ ಫೆಸಿಲಿಟೀಸ್ ಮಾಡ್ಯೂಲ್ನಲ್ಲಿ DCF ಡಾಟಾ ಕ್ಯಾಪ್ಚರ್ ಫಾರ್ಮ್ಯಾಟ್ಗಳ ಒಂದು ನಮೂನೆಗಳನ್ನು ನಾವು ಸೇವ್ ಮಾಡಬೇಕಾಗಿದೆ. ಆ ಒಂದು ಮಾಹಿತಿಯನ್ನು ಕಂಪ್ಲೀಟ್ ಮಾಡಬೇಕಾಗಿದೆ. ಸೊ MHID ಯುಡೈಸ್ ಪ್ಲಸ್ನ ಸ್ಕೂಲ್ ಪ್ರೊಫೈಲ್ ಆ್ಯಂಡ್ ಫೆಸಿಲಿಟೀಸ್ ಮಾಡ್ಯೂಲ್ಗೆ ಲಾಗಿನ್ ಆಗಿ DCF ನಮೂನೆಗಳನ್ನು ಯಾವ ರೀತಿ ತುಂಬಬೇಕು ಅನ್ನುವ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ. ಸೊ ಅದಕ್ಕೋಸ್ಕರ ನೀವು ನಿಮ್ಮ ಮೊಬೈಲ್ನಲ್ಲಿ ಕ್ರೋಮ್ ಆ್ಯಪ್ ಓಪನ್ ಮಾಡಿ ಸರ್ಚ್ನಲ್ಲಿ ಯುಡೈಸ್ ಪ್ಲಸ್ ಟೈಪ್ ಮಾಡಿ. ಸರ್ಚ್ ರಿಸಲ್ಟ್ಸಲ್ಲಿ ಯುಡೈಸ್ ಪ್ಲಸ್ ಮೊದಲೇ ಹೈಪರ್ ಲಿಂಕ್ ಅಥವಾ ಸರ್ಚ್ ರಿಸಲ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. ನಂತರ ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಆರೆಂಜ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಸೆಲೆಕ್ಟ್ ಸ್ಟೇಟ್ ಫಾರ್ ಲಾಗಿನ್, ಸೆಲೆಕ್ಟ್ ಸ್ಟೇಟ್ ಡೌನ್ ಎರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಕರ್ನಾಟಕ ಸೆಲೆಕ್ಟ್ ಮಾಡಿಕೊಳ್ಳಿ. ಗೋ ಆರೆಂಜ್ ಕಲರ್ ಬಟನ್ ಕ್ಲಿಕ್ ಮಾಡಿ. ನಂತರ ಪ್ರೊಫೈಲ್ ಆ್ಯಂಡ್ ಫೆಸಿಲಿಟೀಸ್ ಮುಂದೆ ಇರುವ ಲಾಗಿನ್ ಆರೆಂಜ್ ಕಲರ್ ಬಟನ್ ಕ್ಲಿಕ್ ಮಾಡಿ. ನಂತರ ಸೈನ್ ಇನ್ನಲ್ಲಿ ಯೂಸರ್ ನೇಮ್ ಸ್ಥಳದಲ್ಲಿ ನಿಮ್ಮ ಶಾಲೆಯ ಯುಡೈಸ್ ಸಂಖ್ಯೆಯನ್ನು ಎಂಟರ್ ಮಾಡಿ. ಪಾಸ್ವರ್ಡ್ ಸ್ಥಳದಲ್ಲಿ ಯುಡೈಸ್ ಪ್ಲಸ್ಗೆ ನೀವು ಸೆಟ್ ಮಾಡಿಕೊಂಡಿರುವ ಪಾಸ್ವರ್ಡನ್ನು ಎಂಟರ್ ಮಾಡಿ. ಕ್ಯಾಪ್ಚಾ ಸ್ಥಳದಲ್ಲಿ ಕೊಟ್ಟಿರುವ ಕ್ಯಾಪ್ಚಾವನ್ನು ಫಿಲ್ ಮಾಡಿ. ಸೈನ್ ಇನ್ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ನಿಮಗೆ ಈ ರೀತಿ ಇಂಟರ್ಫೇಸ್ ಬರ್ತದೆ. ಇದರಲ್ಲಿ ಡಾಟಾ ಕ್ಯಾಪ್ಚರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ನಿಮಗೆ ಈ ರೀತಿ ಟೇಬಲ್ನ ಒಂದು ಪೇಜ್ ಬರುತ್ತೆ. ಸೊ ಇದರಲ್ಲಿ ಓವರ್ ಆಲ್ ಸ್ಟೇಟಸ್ ನೀಡ್ ಅಪ್ಡೇಷನ್ ಅಂತ ಇದೆ ಮತ್ತು ಸರ್ಟಿಫಿಕೇಶನ್ ಸ್ಟೇಟಸ್ ನಾಟ್ ಸರ್ಟಿಫೈಡ್ ಅಂತ ಇದೆ. ಡೇಟಾ ಕ್ಯಾಪ್ಚರ್ ಆಕ್ಟಿವ್ ಅಂತ ಗ್ರೀನ್ ಕಲರ್ನಲ್ಲಿ ಇದೆ ಮತ್ತು ಕೆಳಗಡೆ ಇರತಕ್ಕಂತಹ ಟೇಬಲ್ಗಳಲ್ಲಿ ನಮಗೆ ಇಲ್ಲಿ ಫಾರ್ಮ್ಗಳ ಒಂದು ಲಿಂಕ್ಗಳಿವೆ ಮತ್ತು ಇಲ್ಲಿ ಫಾರ್ಮ್ ಸೀರಿಯಲ್ ನಂಬರ್ 1ರಿಂದ 14ರವರೆಗೆ ಫಾರ್ಮ್ನ ಒಂದು ಸೀರಿಯಲ್ ನಂಬರ್ ನೋಡಬಹುದು. DCF ಸೀರಿಯಲ್ ನಂಬರ್ ಕೂಡ ನೋಡಬಹುದು ಮತ್ತು ಫಾರ್ಮ್ಗಳ ನೇಮ್ಗಳು ಈ ಒಂದು ಫಾರ್ಮ್ ನೇಮ್ ಕೂಡ ನಾವು ನೋಡಬಹುದು. ಲಾಸ್ಟ್ ಮಾಡಿಫೈಡ್ ಬೈ ಇಲ್ಲೇನಿದೆ ಬ್ಲಾಂಕ್ ಇದೆ. ಸ್ಟೇಟಸ್ಸಲ್ಲಿ ಪ್ರತಿಯೊಂದು ಫಾರ್ಮ್ಗಳ ಮುಂದೆ ಆಯಾ ಒಂದು ರೋಗಳಲ್ಲಿ ನಾಟ್ ಕಂಪ್ಲೀಟೆಡ್ ಅಂತ ಇದೆ. ಸೊ ನಾನೀಗ ಮೊದಲನೇ ಒಂದು ಫಾರ್ಮನ್ನು ಫಿಲ್ ಮಾಡುವುದಕ್ಕಾಗಿ ಸೆಕ್ಷನ್ 1A ಬೇಸಿಕ್ ಸ್ಕೂಲ್ ಪ್ರೊಫೈಲ್ ಅಕ್ಷರಗಳ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಈಗ ಸೆಕ್ಷನ್ 1A ಬೇಸಿಕ್ ಸ್ಕೂಲ್ ಪ್ರೊಫೈಲ್ ಅಂತ ಇಂಟರ್ಫೇಸ್ ಪೇಜ್ ಬಂತು. ಈ ಒಂದು ಪೇಜ್ನಲ್ಲಿ ನಮ್ಮ ಸ್ಕೂಲ್ ಲೊಕೇಶನ್, ಮ್ಯಾನೇಜ್ಮೆಂಟ್, ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಇತ್ಯಾದಿ ವಿವರಗಳೆಲ್ಲ ನೋಡಬಹುದು. ಇಲ್ಲಿರುವಂಥ ಡೀಟೇಲ್ಸ್ಗಳನ್ನು ನಾವು ನಮ್ಮ ಸ್ಕೂಲ್ ಲಾಗಿನ್ನಲ್ಲಿ ಚೇಂಜ್ ಅಥವಾ ಅಪ್ಡೇಟ್ ಮಾಡಲಿಕ್ಕೆ ಬರುವುದಿಲ್ಲ. ಈ ಸ್ಕೂಲ್ ಡೀಟೇಲ್ಸ್ ಬೇಸಿಕ್ ಪ್ರೊಫೈಲ್ನ ಡೀಟೇಲ್ಸ್ ಏನೇನಿದೆ ನೋಡ್ಕೊಳ್ಳಿ. ಚೇಂಜಸ್ ಇದ್ದರೆ ಬ್ಲಾಕ್ ಲೆವೆಲ್ನಲ್ಲಿ ಅಪ್ಡೇಟ್ ಮಾಡಿಸಿ. ನೆಕ್ಸ್ಟ್ ಬ್ಲೂ ಕಲರ್ ಬಟನ್ ಕ್ಲಿಕ್ ಮಾಡಿ. ಸ್ಕೂಲ್ ಅದರ್ ಡೀಟೇಲ್ಸ್ ಪೇಜ್ ಬರುತ್ತದೆ. ಈ ಒಂದು ಅದರ್ ಡೀಟೇಲ್ಸ್ಗಳನ್ನು ಕೂಡ ಚೆಕ್ ಮಾಡಿಕೊಳ್ಳಿ. ಈ ಒಂದು ಪೇಜಲ್ಲಿ ನಿಮಗೆ ಅಪ್ಡೇಟ್ ಇದ್ದರೆ ಅಪ್ಡೇಟ್ ಮಾಡಿಕೊಂಡು ಸೇವ್ ಆ್ಯಂಡ್ ನೆಕ್ಸ್ಟ್ ಬ್ಲೂ ಕಲರ್ ಬಟನ್ ಕ್ಲಿಕ್ ಮಾಡಿ. ಸೇವ್ ಆದ ಬಗ್ಗೆ ಮೇಲ್ಗಡೆ ಪಾಪಲ್ಲಿ ಗ್ರೀನ್ ಕಲರ್ನಲ್ಲಿ ಬರುತ್ತೆ. ಅಂಗನವಾಡಿ, SMC, SDMC ಆ್ಯಂಡ್ ಅದರ್ಸ್ ಇಂಟರ್ಫೇಸ್ ಪೇಜ್ ಬರ್ತದೆ. ಸ್ಕೂಲ್ ಪ್ರಿಮೈಸಿಸ್ನಲ್ಲಿ ಅಂಗನವಾಡಿ ಇದ್ದರೆ ಆ ಒಂದು ಮಾಹಿತಿಗಳನ್ನು ಎಂಟರ್ ಮಾಡಿ ಮತ್ತು ಇಲ್ಲ ಅಂದರೆ ನೋ ಅಂತ ರೇಡಿಯೋ ಬಟನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಮತ್ತು 2025-26ನೇ ಸಾಲಿನಲ್ಲಿ ಶಾಲೆಗೆ ಭೇಟಿ ನೀಡಿದ ಅಥವಾ ಶಾಲೆಯ ಒಂದು ತಪಾಸಣೆ ಎಷ್ಟು ಸಲ ಆಯಿತು, ಇನ್ಸ್ಪೆಕ್ಷನ್ ನಂಬರನ್ನು ಎಂಟರ್ ಮಾಡಿ. ಮತ್ತು 25-26ನೇ ಸಾಲಿನಲ್ಲಿ ನಮ್ಮ ಶಾಲೆಗೆ CRPಗಳಾಗಿರಬಹುದು, BEO BRC ಕೋಆರ್ಡಿನೇಟರ್ ಆಗಿರಬಹುದು, ಶಿಕ್ಷಣ ಸಂಯೋಜಕರಾಗಿರಬಹುದು, ಜಿಲ್ಲಾ ಹಂತದ ಅಧಿಕಾರಿಗಳಾಗಿರಬಹುದು ಅಥವಾ ರಾಜ್ಯ ಹಂತದ ಅಧಿಕಾರಿಗಳಾಗಿರಬಹುದು. ನಮ್ಮ ಶಾಲೆಗೆ ಎಷ್ಟು ಬಾರಿ ಭೇಟಿ ನೀಡಿದ್ದಾರೆ, ಆಯಾ ಒಂದು ಅಧಿಕಾರಿಗಳು ಭೇಟಿ ಮಾಡಿದ ಸಂಖ್ಯೆಯನ್ನು ಆಯಾ ಒಂದು ಬಾಕ್ಸ್ಗಳ ಮುಂದೆ ಎಂಟರ್ ಮಾಡಿ. ಮತ್ತು ಶಾಲೆಯಲ್ಲಿ SDMC ರಚನೆ ಆದ ಮಾಹಿತಿಯನ್ನು ಎಂಟರ್ ಮಾಡಬೇಕು. ಸೊ SDMC ರಚನೆ ಆದ ಬಗ್ಗೆ ರೇಡಿಯೋ ಬಟನನ್ನು ಸೆಲೆಕ್ಟ್ ಮಾಡಿಕೊಂಡ ಮೇಲೆ 25-26ನೇ ಸಾಲಿನಲ್ಲಿ
ಶಾಲೆಯಲ್ಲಿ ಎಷ್ಟು SDMC ಮೀಟಿಂಗ್ಗಳನ್ನು ಮಾಡಲಾಗಿದೆ, ಮೀಟಿಂಗ್ಗಳ ಸಂಖ್ಯೆಯನ್ನು ಎಂಟರ್ ಮಾಡಿ ಮತ್ತು ಶಾಲಾ ಅಭಿವೃದ್ಧಿ ಯೋಜನೆಯನ್ನು ರಚಿಸುವುದರ ಬಗ್ಗೆ ಎಸ್ ನೋ ರೇಡಿಯೋ ಬಟನ್ಗಳಿವೆ. ಎಸ್ ಅಂತ ಸೆಲೆಕ್ಟ್ ಮಾಡಿಕೊಂಡರೆ ಶಾಲಾ ಅಭಿವೃದ್ಧಿ ರಚಿಸಿದ ವರ್ಷವನ್ನು ಅದರ ಮುಂದೆ ಕೊಟ್ಟಿರುವ ಬಾಕ್ಸ್ನಲ್ಲಿ ಎಂಟರ್ ಮಾಡಿ ಮತ್ತು ಕಂಪಲ್ಸರಿಯಾಗಿ ಫಿಲ್ ಮಾಡ್ತಕ್ಕಂಥ ಇನ್ನೊಂದು ಬಾಕ್ಸ್ ವೆದರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಸ್ ಬೀಯಿಂಗ್ ಥಾಟ್ ಆಸ್ ಪಾರ್ಟ್ ಆಫ್ ಸಿಲಾಬಸ್ ಆರ್ ಕರಿಕ್ಯುಲಮ್, ಅಂದರೆ AI ಅನ್ನು ಸಿಲಾಬಸ್ನಲ್ಲಿ ಆ್ಯಡ್ ಮಾಡಲಾಗಿದ್ದರೆ ಎಸ್ ರೇಡಿಯೋ ಬಟನ್, ಇಲ್ಲ ಅಂದರೆ ನೋ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ. ನಂತರ ಸೇವ್ ಆ್ಯಂಡ್ ನೆಕ್ಸ್ಟ್ ಬಟನ್ ಕ್ಲಿಕ್ ಮಾಡಿ. ಸೇವ್ ಆದ ಬಗ್ಗೆ ಗ್ರೀನ್ ಕಲರ್ನಲ್ಲಿ ನಿಮಗೆ ಬರುತ್ತೆ. ಇನ್ನು ಅವೈಲಬಿಲಿಟಿ ಆಫ್ ಫ್ರೀ ಟೆಕ್ಸ್ಟ್ ಬುಕ್ಸ್, ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ ಮತ್ತು ಗ್ರೇಡೆಡ್ ಸಪ್ಲಿಮೆಂಟರಿ ಮೆಟೀರಿಯಲ್, ಅಂದರೆ ಈ ಒಂದು ಟೆಕ್ಸ್ಟ್ ಬುಕ್ಗಳಾಗಿರಬಹುದು, ಯೂನಿಫಾರ್ಮ್ಗಳಾಗಿರಬಹುದು, TLM ಅಥವಾ ಗ್ರೇಡೆಡ್ ಸಪ್ಲಿಮೆಂಟರಿ ಮೆಟೀರಿಯಲ್ಸ್ಗಳನ್ನು ನಾವು ರಿಸೀವ್ ಮಾಡಿಕೊಂಡ ಬಗ್ಗೆ ಇಲ್ಲಿ ಎಸ್ ನೋ ರೇಡಿಯೋ ಬಟನ್ಗಳಲ್ಲಿ ಎಸ್ ರೇಡಿಯೋ ಬಟನನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕು ಮತ್ತು ನಾವು ಟೆಕ್ಸ್ಟ್ ಬುಕ್ ರಿಸೀವ್ ಮಾಡಿಕೊಂಡ ಮಂತನ್ನು ಎಂಟರ್ ಮಾಡಬೇಕು. ಸೆಲೆಕ್ಟ್ ಡೌನ್ ಇರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಜೂನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ರೀತಿ ಯೂನಿಫಾರ್ಮ್ ನಾವು ರಿಸೀವ್ ಮಾಡಿಕೊಂಡ ಮಂತನ್ನು ಎಂಟರ್ ಮಾಡುವುದಕ್ಕಾಗಿ ಸೆಲೆಕ್ಟ್ ಡೌನ್ ಇರೋ ಮಾರ್ಕ್ ಬಟನ್ ಕ್ಲಿಕ್ ಮಾಡಿ ಇಲ್ಲಿಯೂ ಕೂಡ ಜೂನ್ ಮಂತನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ನಂತರ ಸೇವ್ ಆ್ಯಂಡ್ ನೆಕ್ಸ್ಟ್ ಬ್ಲೂ ಕಲರ್ ಬಟನ್ ಕ್ಲಿಕ್ ಮಾಡಿ. ಸೇವ್ ಆದ ಬಗ್ಗೆ ಗ್ರೀನ್ ಕಲರ್ನಲ್ಲಿ ಪಾಪಲ್ಲಿ ನಿಮಗೆ ಬರುತ್ತೆ. ಕೀ ಪರ್ಫಾರ್ಮಿಂಗ್ ಇಂಡಿಕೇಟರ್ಸ್ KPI ಆನ್ ಟೀಚಿಂಗ್ ಲರ್ನಿಂಗ್ ಇನ್ ಪ್ರೀವಿಯಸ್ ಅಕಾಡೆಮಿಕ್ ಇಯರ್ ಮಟೀರಿಯಲ್ಸ್ ಅಂತ ಇರುತ್ತದೆ. ಸೊ ಇಲ್ಲಿ ನೀವು ವಿದ್ಯಾರ್ಥಿಗಳಿಗೆ ಈ ಒಂದು ಸೈಬರ್ ಸೆಕ್ಯುರಿಟಿ ಅಥವಾ ಒಂದು ಸೈಕೋ ಸೋಷಿಯಲ್ ಆಸ್ಪೆಕ್ಟ್ಸ್ಗೆ ಸಂಬಂಧಿಸಿದಂತೆ ತರಗತಿವಾರು ವಿದ್ಯಾರ್ಥಿಗಳಿಗೆ ನಾವು ಮಾಹಿತಿಯನ್ನು ನೀಡಿದ ಬಗ್ಗೆ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ತರಗತಿವಾರು ಎಂಟರ್ ಮಾಡಬೇಕು ಮತ್ತು ಸ್ಕೂಲ್ activity undertake academic enrichment activities such as project or group work or portfolio or virtual lab class performance quizzes debates creative writing ETC ಈ ಒಂದು ಮಾಹಿತಿಯನ್ನು ತರಗತಿವಾರು ನಾವಿಲ್ಲಿ ಎಸ್ ರೇಡಿಯೋ ಬಟನ್ ಸೆಲೆಕ್ಟ್ ಮಾಡಿಕೊಳ್ಳುವುದರ ಮೂಲಕ ಎಂಟರ್ ಮಾಡಬೇಕು. ನಂತರ ಸೇವ್ ಆ್ಯಂಡ್ ನೆಕ್ಸ್ಟ್ ಬ್ಲೂ ಕಲರ್ ಬಟನ್ ಕ್ಲಿಕ್ ಮಾಡಿ. ಸೇವ್ ಆದ ಬಗ್ಗೆ ನಿಮಗೆ ಗ್ರೀನ್ ಕಲರ್ನಲ್ಲಿ ಟಾಪಲ್ಲಿ ಬರುತ್ತೆ. ನಂತರ ಸೆಕ್ಷನ್ 1B ಸ್ಕೂಲ್ ಸೇಫ್ಟಿ ಆ್ಯಂಡ್ ಅದರ್ ಪ್ಯಾರಾಮೀಟರ್ಸ್ ಪೇಜ್ ನಿಮಗೆ ಬರುತ್ತೆ. ಸ್ಕೂಲ್ ಸೇಫ್ಟಿಗೆ ಸಂಬಂಧಿಸಿದಂತೆ ಇಲ್ಲಿ ಕ್ವಶನ್ಸ್ಗಳಿವೆ. ಈ ಒಂದು ಕ್ವಶನ್ಸ್ಗಳಿಗೆ ನೀವು ಇಲ್ಲಿ ಎಸ್ ನೋ ರೇಡಿಯೋ ಬಟನ್ಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು ಮತ್ತು ಈ ಒಂದು ಪೇಜಲ್ಲಿ ನೀವು ಕಂಪಲ್ಸರಿಯಾಗಿ ಫಿಲ್ ಮಾಡ್ತಕ್ಕಂತಹ ಮಾಹಿತಿ ಯಾವುದಪ್ಪ ಅಂತ ಕೇಳಿದರೆ ವೆದರ್ ಸ್ಕೂಲ್ ಹ್ಯಾಸ್ ರಿಸೀವ್ಡ್ ಗ್ರ್ಯಾಂಟ್ ಫಾರ್ ಸೆಲ್ಫ್ ಡಿಫೆನ್ಸ್ ಟ್ರೈನಿಂಗ್ ಫಾರ್ ಗರ್ಲ್ಸ್ ಅಂತ ವಿದ್ಯಾರ್ಥಿನಿಯರ ಸ್ವಯಂ ರಕ್ಷಣೆಗಾಗಿ ಅನುದಾನ ಸ್ವೀಕರಿಸಿದ್ದರೆ ಇಲ್ಲಿ ಎಸ್ ರೇಡಿಯೋ ಬಟನ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ನೋ ರೇಡಿಯೋ ಬಟನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಸ್ಟೂಡೆಂಟ್ಸ್ ಅಟೆಂಡೆನ್ಸ್ ಕ್ಯಾಪ್ಚರ್ಡ್ ವಿದ್ಯಾರ್ಥಿಗಳ ಹಾಜರಾತಿಯನ್ನು ಕ್ಯಾಪ್ಚರ್ ಯಾವ ರೀತಿ ಮಾಡಲಾಗತ್ತೆ ಅಂತ ಇಲ್ಲಿ ನಿಮಗೆ ಇಲ್ಲಿ ಸ್ಕ್ವೇರ್ ಬಾಕ್ಸ್ಗಳನ್ನು ಕೊಟ್ಟಿದ್ದಾರೆ. ಸೊ ನಿಮಗೆ ಅಪ್ಲೈ ಆಗ್ತಕ್ಕಂಥ ಸ್ಕ್ವೇರ್ ಬಾಕ್ಸ್ ಮೇಲೆ ನೀವು ಟಚ್ ಮಾಡಿದಾಗ ಟಿಕ್ ಮಾರ್ಕ್ ಬರುತ್ತೆ. ಅದೇ ರೀತಿ ಟೀಚರ್ಸ್ ಅಟೆಂಡೆನ್ಸ್ ಯಾವ ರೀತಿ ಕ್ಯಾಪ್ಚರ್ ಮಾಡಲಾಗತ್ತೆ ಅನ್ನೋದಕ್ಕೆ ಇಲ್ಲಿ ನಿಮಗೆ ಚೆಕ್ ಬಾಕ್ಸ್ ಕೊಟ್ಟಿದ್ದಾರೆ. ಅಪ್ಲೈ ಆಗ್ತಕ್ಕಂಥ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ನಂತರ ಸೇವ್ ಆ್ಯಂಡ್ ನೆಕ್ಸ್ಟ್ ಬ್ಲೂ ಕಲರ್ ಬಟನ್ ಕ್ಲಿಕ್ ಮಾಡಿ. ಸೊ ಪೇಜ್ ಸೇವ್ ಆದ ಬಗ್ಗೆ ನಿಮಗೆ ಗ್ರೀನ್ ಕಲರ್ನಲ್ಲಿ ಬರುತ್ತೆ. ನಂತರ ಸೆಕ್ಷನ್ 1C ರಿಸಿಪ್ಟ್ಸ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಂತ ನಿಮಗೆ ನೆಕ್ಸ್ಟ್ ಒಂದು DCF ಫಾರ್ಮ್ ತೆರೆದುಕೊಳ್ಳುತ್ತದೆ. ಇದರಲ್ಲಿ ನೀವು ನಿಮ್ಮ ಶಾಲೆಗೆ ಸಮಗ್ರ ಶಿಕ್ಷಣ ಕರ್ನಾಟಕ ವತಿಯಿಂದ ಶಾಲಾ ಅನುದಾನ ಆಗಿರಬಹುದು, ಗ್ರಂಥಾಲಯ ಅನುದಾನ ಆಗಿರಬಹುದು, ಅಥವಾ SDMC ಮೀಟಿಂಗ್ಗಳನ್ನು ನಡೆಸಲಿಕ್ಕೆ ಸಂಬಂಧಿಸಿದಂಥ ಅನುದಾನ ಆಗಿರಬಹುದು. ಈ ಎಲ್ಲ ಅನುದಾನಗಳನ್ನು ಸ್ವೀಕರಿಸಿದ ಬಗ್ಗೆ ಮತ್ತು ಖರ್ಚು ಮಾಡಿದ ಮೊತ್ತವನ್ನು ಆಯಾ ಒಂದು ಅನುದಾನದ ಹೆಡ್ಗಳ ಮುಂದೆ ಇರತಕ್ಕಂತಹ ರಿಸಿಪ್ಟ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಬಾಕ್ಸ್ಗಳಲ್ಲಿ ಮೊತ್ತವನ್ನು ಅಮೌಂಟ್ ಎಂಟರ್ ಮಾಡಿ. ನಂತರ ಸೇವ್ ಆ್ಯಂಡ್ ನೆಕ್ಸ್ಟ್ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ.
ಸೊ ನಿಮ್ಗೆ ಸೇವ್ ಆದ ಬಗ್ಗೆ ಪಾಪ್ ಅಲ್ಲಿ ಗ್ರೀನ್ ಕಲರ್ ನಲ್ಲಿ ಬರುತ್ತೆ. ನಂತರ ಸೆಕ್ಷನ್ 2 ಫಿಸಿಕಲ್ ಫೆಸಿಲಿಟೀಸ್, ಇಕ್ವಿಪ್ಮೆಂಟ್ಸ್, ಕಂಪ್ಯೂಟರ್ ಅಂಡ್ ಡಿಜಿಟಲ್ ಇನಿಷಿಯೇಟಿವ್ಸ್ ಅಂತ ನಿಮಗೆ ಇಂಟರ್ಫೇಸ್ ಪೇಜ್ ಬರುತ್ತದೆ. ಸ್ಕೂಲ್ ನ ಫಿಸಿಕಲ್ ಫೆಸಿಲಿಟಿಗೆ ಸಂಬಂಧಿಸಿದಂತೆ ಸ್ಕೂಲ್ ಬಿಲ್ಡಿಂಗ್, ಕ್ಲಾಸ್ ರೂಮ್ಸ್ ಗಳ ಬಗ್ಗೆ ಮಾಹಿತಿಯನ್ನ ನೀವು ಈ ಒಂದು ನಮೂನೆ ಅಥವಾ ಫಾರ್ಮ್ ಗಳಲ್ಲಿ ನೀವು ಎಂಟರ್ ಮಾಡಬೇಕು. ನಂತರ ಇಲ್ಲಿ ಸೇವ್ ಅಂಡ್ ನೆಕ್ಸ್ಟ್ ಕ್ಲಿಕ್ ಮಾಡಿ. ಆಗ ನಿಮಗೆ ಪೇಜ್ ಸೇವ್ ಆದ ಬಗ್ಗೆ ಪ್ರಾಪರ್ಲಿ ಗ್ರೀನ್ ಕಲರ್ ನಲ್ಲಿ ಬರುತ್ತೆ. ನಂತರ ಟಾಯ್ಲೆಟ್ ಅಂಡ್ ಅದರ್ ಫೆಸಿಲಿಟೀಸ್ ಪೇಜ್ ಬರುತ್ತದೆ. ಟಾಯ್ಲೆಟ್ ಅಂಡ್ ಅದರ್ ಫೆಸಿಲಿಟೀಸ್ ಪೇಜ್ ನಲ್ಲಿ ಕೇಳಲಾಗಿರ್ತಕ್ಕಂತಹ ರೇಡಿಯೋ ಬಟನ್ ಮಾಹಿತಿಗಳಲ್ಲಿ ಇಲ್ಲಿ ನೀವು ಎಸ್ ನೋ ರೇಡಿಯೋ ಬಟನ್ ಗಳನ್ನ ಎಂಟರ್ ಮಾಡಬೇಕು. ಮತ್ತು ಕಂಪಲ್ಸರಿಯಾಗಿ ಫಿಲ್ ಮಾಡತಕ್ಕಂತಹ ಒಂದು ಬಾಕ್ಸ್ ಯಾವ್ದಪ್ಪ ಅಂದ್ರೆ ವೆದರ್ ಓವರ್ ಹೆಡ್ ಟ್ಯಾಂಕ್ ಆರ್ ಸಮ್ ಫೆಸಿಲಿಟಿ ಈಸ್ ಅವೈಲೇಬಲ್ ಫಾರ್ ಟ್ಯಾಪ್ ವಾಟರ್ ಅಂತ ಇದೆ. ಎಸ್ ನೋ ಆಯ್ಕೆಗಳಲ್ಲಿ ನೀವು ರೇಡಿಯೋ ಬಟನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಹೆಲ್ತ್ ಚೆಕಪ್ ಗೆ ಸಂಬಂಧಿಸಿದಂತೆ ಎಂಟರ್ ಮಾಡಬೇಕು. ಅಂದ್ರೆ 25-26ನೇ ಸಾಲಿನಲ್ಲಿ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಆರೋಗ್ಯ ತಪಾಸಣೆ ನಡೆಸಿದ ಸಂಬಂಧಿಸಿದಂತೆ ನೀವು ಇಲ್ಲಿ 2.14A ಪ್ರಶ್ನೆಗೆ ಎಸ್ ಅಂತ ರೇಡಿಯೋ ಬಟನ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಂತರ ಇಲ್ಲಿ ನೀವು ಆರೋಗ್ಯ ತಪಾಸಣೆ ನಡೆಸಿದ ಸಂಖ್ಯೆಯನ್ನ ಎಂಟರ್ ಮಾಡಿ. ನಂತರ ಇಲ್ಲಿ ಆರೋಗ್ಯ ತಪಾಸಣೆಯ ಪ್ಯಾರಾಮೀಟರ್ಸ್ ಹೈಟ್, ವೇಟ್, ಐಸ್, ಡೆಂಟಲ್, ಥ್ರಾಟ್ ಈ ಒಂದು ಪ್ಯಾರಾಮೀಟರ್ಗಳಿಗೆ ಎಸ್ ರೇಡಿಯೋ ಬಟನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಡಿವಾರ್ಮಿಂಗ್ ಟ್ಯಾಬ್ಲೆಟ್ಸ್ ಗೆ ಸಂಬಂಧಿಸಿದಂತೆ ಇಲ್ಲಿ ನೀವು ಕಂಪ್ಲೀಟ್ ಅಂತ ರೇಡಿಯೋ ಬಟನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಐರನ್ ಅಂಡ್ ಪಾಲಿಕ್ ಆಸಿಡ್ ಟ್ಯಾಬ್ಲೆಟ್ಸ್ ಗೆ ಸಂಬಂಧಿಸಿದಂತೆ ಎಸ್ ನೋ ಆಯ್ಕೆಗಳಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ವೆದರ್ ಸ್ಕೂಲ್ ಮತ್ತು ವೆದರ್ ಸ್ಕೂಲ್ ಮೇಂಟೈನ್ಸ್ ಅನ್ಯುವಲ್ ಹೆಲ್ತ್ ರೆಕಾರ್ಡ್ಸ್ ಗೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ವೆದರ್ ಪ್ಲೇ ಗ್ರೌಂಡ್ ಫೆಸಿಲಿಟೀಸ್ ಅವೈಲೇಬಲ್ ಇನ್ ದ ಸ್ಕೂಲ್ ಅಂತ ಏನಿರುತ್ತೆ 2.13 ಅಲ್ಲಿ ನೀವು ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇಲ್ಲಿ ನೀವು ಸ್ಪಾಟ್ ಅನ್ನ ಆಡ್ ಮಾಡಬೇಕು. ಅದಕ್ಕೋಸ್ಕರ ನೀವು ಇಲ್ಲಿ ಆಡ್ ಸ್ಪಾಟ್ ಅಂತ ಕ್ಲಿಕ್ ಮಾಡಿ. ಆಗ ನಿಮ್ಗೆ ಇಲ್ಲಿ ಸ್ಪೋರ್ಟ್ ಕೇಳುತ್ತೆ. ಸ್ಪೋರ್ಟ್ ಒಂದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಆ ಒಂದು ಸ್ಪೋರ್ಟ್ಸ್ಗೆ ಪ್ಲೇ ಗ್ರೌಂಡ್ ಫೆಸಿಲಿಟಿ ಇದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಆ ಒಂದು ಸ್ಪೋರ್ಟ್ಸ್ಗೆ ಮಟೀರಿಯಲ್ಗಳು ನಿಮಗೆ ಲಭ್ಯವಿದ್ದರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಆ ಸ್ಪೋರ್ಟ್ಸ್ಗೆ ಕೋಚ್ ಅವೈಲೇಬಲ್ ಇದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ನೀವು ಸೆಲೆಕ್ಟ್ ಮಾಡಿಕೊಂಡ ಸ್ಪೋರ್ಟ್ಸ್ ನ ಒಂದು ಯೂನಿಟ್ ಅನ್ನು ಸ್ಕ್ವೇರ್ ಮೀಟರ್, ಸ್ಕ್ವೇರ್ ಫೀಟ್, ಯಾರ್ಡ್ಗಳಲ್ಲಿ ಎಂಟ್ರಿ ಮಾಡಿ. ಮತ್ತು ಆ ಒಂದು ಪ್ಲೇ ಗ್ರೌಂಡ್ ಏರಿಯಾ ಒಂದು ಎಷ್ಟಿದೆ ಅನ್ನೋದನ್ನ ನೀವು ಎಂಟರ್ ಮಾಡಿ ಸೇವ್ ಅಂಡ್ ನೆಕ್ಸ್ಟ್ ಕ್ಲಿಕ್ ಮಾಡಿ. ಆಗ ನಿಮಗೆ ಪೇಜ್ ಸೇವ್ ಆದ ಬಗ್ಗೆ ಗ್ರೀನ್ ಕಲರ್ ನಲ್ಲಿ ಬರುತ್ತೆ. ನೆಕ್ಸ್ಟ್ ನಿಮಗೆ ಫಿಸಿಕಲ್ ಫೆಸಿಲಿಟೀಸ್ ಅಂಡ್ ಎಕ್ವಿಪ್ಮೆಂಟ್ಸ್ ಇನ್ ಸ್ಕೂಲ್ ನಲ್ಲಿ ಸ್ಕೂಲ್ಸ್ ಅಂತಕ್ಕಂತ ಒಂದು ಫಾರ್ಮ್ ನಲ್ಲಿ ಶಾಲೆಯಲ್ಲಿ ಆಡಿಯೋ, ವಿಡಿಯೋ, ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್, ಬಯೋಮೆಟ್ರಿಕ್ ಡಿವೈಸ್ ಗಳು ಇರುವುದರ ಬಗ್ಗೆ ನಿಮಗೆ ಇಲ್ಲಿ ಕೇಳಲಾಗತ್ತೆ. ಲಭ್ಯ ಇದ್ರೆ ಎಸ್ ಆಯ್ಕೆ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ನೋ ರೇಡಿಯೋ ಬಟನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಸೇವ್ ಅಂಡ್ ನೆಕ್ಸ್ಟ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಕಂಪ್ಯೂಟರ್ಸ್ ಅಂಡ್ ಡಿಜಿಟಲ್ ಇನಿಷಿಯೇಟಿವ್ಸ್ ಅಂತ ಇಂಟರ್ಫೇಸ್ ಪೇಜ್ ಬರ್ತದೆ. ಶಾಲೆಯಲ್ಲಿ ಕಂಪ್ಯೂಟರ್ ಆಗಿರಬಹುದು ಅಥವಾ ಇನ್ನಿತರೆ ಡಿಜಿಟಲ್ ಸಾಧನಗಳು ಎಷ್ಟಿವೆ ಮತ್ತು ಅವುಗಳಲ್ಲಿ ಎಷ್ಟು ಫಂಕ್ಷನಲ್ ಇವೆ ಅಂತಕ್ಕಂಥ ಸಂಖ್ಯೆಯನ್ನ ಆಯಾ ಒಂದು ಡಿಜಿಟಲ್ ಡಿವೈಸ್ ಗಳ ಸಂಖ್ಯೆಯನ್ನ ಎಂಟರ್ ಮಾಡಿ. ಇಲ್ಲ ಅಂದ್ರೆ 0 ಅಂತ ಖಾಲಿ ಬಿಡಿ. ನಂತರ ಸೇವ್ ಕ್ಲಿಕ್ ಮಾಡಿ. ಆಗ ನಿಮ್ಗೆ ICT ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಪಾಪಲ್ಲಿ ಗ್ರೀನ್ ಕಲರ್ ನಲ್ಲಿ ಬರುತ್ತೆ. ಕೆಳಗಡೆಗೆ ಸ್ಕ್ರಾಲ್ ಮಾಡಿ ಸ್ಕೂಲ್ ಡ್ಯಾಶ್ ಬೋರ್ಡ್ ಬಟನ್ ಕ್ಲಿಕ್ ಮಾಡಿ. ಈಗ ನೀವು ಡ್ಯಾಶ್ ಬೋರ್ಡ್ ಪೇಜ್ಗೆ ಬರ್ತೀರಿ ಮತ್ತು ನೋಡಬಹುದು ಇಲ್ಲಿ ಪ್ರತಿಯೊಂದು ಫಾರ್ಮ್ ಗಳ ಮುಂದೆ ಸ್ಟೇಟಸ್ ಅಲ್ಲಿ ಕೊನೆಯ ಕಾಲಮ್ ನಲ್ಲಿ ಈಗ ಕಂಪ್ಲೀಟೆಡ್ ಅಂತ ಬಂದಿದೆ. ಮುಂಚೆ ನಾಟ್ ಕಂಪ್ಲೀಟೆಡ್ ಅಂತ ಇತ್ತು. ಮತ್ತು ಓವರ್ ಆಲ್ ಸ್ಟೇಟಸ್ ಎಲ್ಲ ಫಾರ್ಮ್ ಗಳಿಗೆ ಈಗ ಕಂಪ್ಲೀಟೆಡ್ ಅಂತ ಗ್ರೀನ್ ಕಲರ್ ನಲ್ಲಿ ಬಂದಿರುತ್ತದೆ. ಬಟ್ ಸರ್ಟಿಫಿಕೇಶನ್ ಸ್ಟೇಟಸ್ ನಾಟ್ ಸರ್ಟಿಫೈಡ್ ಅಂತ ರೆಡ್ ಕಲರ್ ನಲ್ಲಿ ಇದೆ. ಅಂದರೆ ಇನ್ನು ಸರ್ಟಿಫೈ ಮಾಡತಕ್ಕಂತಹ ಒಂದು ಆಪ್ಷನ್ ಕೊಟ್ಟಿರುವುದಿಲ್ಲ. ಇದಾಗಿತ್ತು ನಾವು MHRD UDIS ಪ್ಲಸ್ ಸ್ಕೂಲ್ ಪ್ರೊಫೈಲ್ ಅಂಡ್ ಫೆಸಿಲಿಟೀಸ್ ಮಾಡ್ಯೂಲ್ಗೆ ಲಾಗಿನ್ ಆಗಿ DCF ಒಂದು ಫಾರ್ಮ್ಯಾಟ್ ಗಳನ್ನ ಯಾವ ರೀತಿ ನಾವು ತುಂಬಬೇಕು ಎನ್ನುವುದನ್ನ ಇಲ್ಲಿವರೆಗೂ ನೋಡಿದೆವು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದ್ರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ
ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಟಿಫಿಕೇಶನ್ನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.